ಯಾವಾಗ 5ನೇ ಮನೆ ದಶಾದಲ್ಲಿ ನಡೀತಾ ಇರುತ್ತೋ ಭಾಳ ಆಸೆ ಮತ್ತು ಆಮೇಲೆ ಅವ್ರಿಗೆ ಅಡಿಕ್ಷನ್ಗೆ ಒಳಗಾಗ್ತಾರೆ. ಒಂದು ಮಾತು ಹೇಳ್ತೀನಿ, ಯಾರ್ಯಾರು IAS, IFS, IPS ಅಂತ ಯಾರ್ಯಾರು ಹೋಗ್ತಾರೆ, ಇಂಡಿಯನ್ ಫಾರಿನ್ ಸರ್ವಿಸೋ ಅಥವಾ ಇಂಡಿಯನ್ ಫಾರೆಸ್ಟ್ ಸರ್ವಿಸೋ ಅಥವಾ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸೋ, ಏನು ಬೇಕಾದ್ರೆ ತಗೊಳ್ಳಿ, ಇವತ್ತು ಬರ್ಕೊಡ್ತೀನಿ. ಸ್ಟಾರ್ಟಿಂಗು ಅಚೀವ್ಮೆಂಟ್ ಅಂತ ಇರುತ್ತೆ, ಹೋಗ್ತಾ 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 ಅದು ಅಡಿಕ್ಷನ್ ಆಗುತ್ತೆ. ಇದು ಯಾರೂ ಕಂಡುಹಿಡ್ದಿಲ್ಲ. ನಾನು ನನ್ನ 10 ವರ್ಷದ ಅನುಭವದಲ್ಲಿ ತಿಳ್ಕೊಂಡಿದ್ದೀನಿ. ಅವ್ರವ್ರ ಜಾತಕಗಳನ್ನ ನೋಡಿಕೊಂಡು ಅದು ಅಡಿಕ್ಷನ್ಗೆ ಲೀಡ್ ಆಗುತ್ತೆ. ತುಂಬ ಜನ ನಗ್ತಾರೆ. ಯಾರ್ಯಾರು IAS 4 ಸತಿ 5 ಸತಿ 6 ಸತಿ ಬರೆದು ಸೋತು ನಾನು ಇನ್ನೂ ಬರಿತೀನಿ ಅಂತ ಹೇಳಿ ಅವ್ರ ಮನೇಲಿ ಸೋತು ಸುಣ್ಣ ಆಗಿರ್ತಾರೆ. ಆಯ್ತಪ್ಪ, 1 ವರ್ಷ ನೋಡಿದೆ ಫೇಲ್ ಆದೆ, 2 ವರ್ಷ ನೋಡಿದೆ ಪಾಸ್ ಆದೆ, ಒಂದರಲ್ಲಿ ಇನ್ನೊಂದರಲ್ಲಿ ಫೇಲ್ ಆದೆ, ಹತ್ರದಲ್ಲಿ ಬಂದಾದೆ, ದೂರದಲ್ಲಿ ಬಂದಾದೆ, ತುಂಬ 1 ಮಾರ್ಕ್ಸ್ ಹೋಯ್ತು. ಇವೆಲ್ಲ ಕಾಮನ್ನೇ. ಇದು ತುಂಬ ಜನ ಅನ್ಕೊಂಡಿದ್ದಾರೆ 1 ಮಾರ್ಕ್ಸಲ್ಲಿ ಹೋಯ್ತು ಅಂತ. ಬೇಕಾದಷ್ಟು ಜನಕ್ಕೆ 1 ಮಾರ್ಕ್ಸಲ್ಲಿ ತುಂಬ ಜನಕ್ಕೆ ಹೋಗಿರೋದು. ತುಂಬ ಜನ ನೋಡಿದ್ದೀನಿ ನಾನು. ಸುಮ್ಮನೆ ಇದನ್ನು ಮಾಡಬೇಕು ಅಂತ ಲಕ್ಷಾಂತರ ರೂಪಾಯಿ. ಆ್ಯಕ್ಚುಲಿ ಇಲ್ಲಿ ದುಡ್ಡು ಮಾಡ್ತಾ ಇರ್ತಕ್ಕಂಥವ್ರು ಈ ಏಜೆನ್ಸಿಯವರು, ಈ IAS ಕೋಚಿಂಗ್ ಸೆಂಟರ್ಸ್. ಅವ್ರಿಗೇನು, ಇವ್ರಿಗೆ ಬಂದಿರೋ ಆಸೆನ ನಾವು ಇದು ಮಾಡಬೇಕು. ಅಲ್ಲಿ ಜನ ಮಾತಾಡಲ್ಲ. ಜ್ಯೋತಿಷ್ಯರಂದರೆ ಇವ್ನು ಹಂಗೆ ಹೇಳ್ತಾನೆ ಹಿಂಗೆ ಹೇಳ್ತಾನೆ ಅಂತ. ಕೋಚಿಂಗ್ ಸೆಂಟರ್ ಹೋಗಿ ಹೇಳ್ರಿ, 2 ಲಕ್ಷ 3 ಲಕ್ಷ ತೊಗೊಳ್ತಾರೆ ಕೋಚಿಂಗ್ಗೆ. ಭಾಳ ಕೋಚಿಂಗಲ್ಲೇ ದುಡ್ಡು ಮಾಡಿ ಎಷ್ಟೋ ಜನ ಇದ್ದಾರೆ. ಅದು ಎಂತೆಂಥದೋ ಬರ್ತದೆ, IAS ಕೋಚಿಂಗ್ ಮಾಡ್ತೀವಿ, ನೀಟ್ ಕೋಚಿಂಗ್ ಮಾಡ್ತೀವಿ ಅಂತ ಯಾವುದೋ ಅಕಾಡೆಮಿಗಳೆಲ್ಲ ಇದ್ದಾವೆ. ಅವೆಲ್ಲ ನೋಡಿ, ಜಾತಕದಲ್ಲಿ ಅವ್ರಿಗೆ ಯೋಗ ಅಂತಿದ್ದರೆ, ಅವ್ನು ಕಷ್ಟಪಟ್ಟರೆ ಅವೆರಡೂ ಸೇರಿದಾಗ, ಯೋಗ ಮತ್ತು ಯೋಗ್ಯತೆ ಎರಡೂ ಸೇರಿದ್ರೆ ಅವನಿಗೆ ರಿಸಲ್ಟ್. ಯೋಗ್ಯತೆ ಇದೆ, ಯೋಗ ಇಲ್ಲ ಅಂದರೆ ಸಿಗೋದೇ ಇಲ್ಲ. ಒಂದು ಮಿತ್ತಿದೆ, ನಾವು ಕಷ್ಟಪಟ್ಟರೆ ಎಲ್ಲ ಆಗುತ್ತೆ ಅಂತ. ಸಾಧ್ಯವೇ ಇಲ್ಲ. ಗಾರೆ ಕೆಲಸದವ್ರು ಕಷ್ಟಪಡೋಷ್ಟು ನೀವು ಯಾರೂ ಮಾಡಲ್ಲ, ನಾವು ಯಾರೂ ಮಾಡಲ್ಲ. ಬೆಳಿಗ್ಗೆ ಎದ್ದು ಒಂದು ಕಲ್ಲು ಮಣ್ಣು ಒತ್ತಿ ಒಂದು ಕನ್ಸ್ಟ್ರಕ್ಷನ್ ಕೆಲಸದಲ್ಲಿ ಹೋಗಿ ನೋಡಿ, ಅತ್ಯಂತ ಕಷ್ಟಪಡ್ತಕ್ಕಂಥವ್ರು ಪೌರ ಕಾರ್ಮಿಕರಿರ್ಬೋದು, ಬೆಳಿಗ್ಗೆ ಎದ್ದು ಕಸ ಗುಡಿಸೋರಿರ್ಬೋದು, ತಿಪ್ಪೆ ಹಾಕೋರಿರ್ಬೋದು. ಅವರಷ್ಟು ಕಷ್ಟ ನಾವುಗಳು ಯಾವುದೂ ಇಲ್ಲ. ಸುಮ್ಮನೆ ಕೆಲವು ಇಂಟರ್ವ್ಯೂಗಳೆಲ್ಲ ನೋಡ್ತಾ ಇರ್ತೀನಿ, ವಾಹಿನಿಗಳೆಲ್ಲ. ನಾನು ತುಂಬ ಕಷ್ಟಪಟ್ಟು ಮೇಲೆ ಬಂದೆ ಅಂತಂದರೆ ಅದೆಲ್ಲ ಅವನಿಗೆ ಯೋಗ ಇತ್ತು, ಬಂದಿರ್ತಾನಷ್ಟೇ. ಇದು ನನ್ನ ಅನುಭವದಲ್ಲಿ. ನನಗೂ ಅಷ್ಟೇ ಯೋಗ ಇತ್ತು, ಇಲ್ಲಿ ಕೂತಿದ್ದೀನಿ. ಅರ್ಥ ಆಯ್ತಾ? ಸ್ವಲ್ಪ ನಮ್ಮ ಯೋಗ್ಯತೆನ ಆ್ಯಡ್ ಮಾಡ್ಕೊಂಡಿದ್ದೀವಿ. ಸೊ ಯೋಗ್ಯತೆನ ನಾವು ಇಟ್ಕೊಂಡಿರಬೇಕು. ಯೋಗ ಬಂದಾಗ ನಾವು ಲೈಮ್ಲೈಟಿಗೆ ಬರ್ತೀವಿ. ಅದೇ ಥರ IAS ಮತ್ತು IPS ಅಥವಾ ಯಾವುದಾದ್ರು ನಿಮ್ದು ಏನೇನಿದೆಯೋ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಸ್ ಎಲ್ಲ ಬರುತ್ತೆ. ಡಿಸೈರ್ ಬರ್ತಕ್ಕಂಥದ್ದು 5ನೇ ಮನೆ. ಸೊ ಯಾವಾಗ ಜ್ಯೋತಿಷ್ಯದಲ್ಲಿ ಕ್ಲಿಯರ್ ಇಂಡಿಕೇಶನ್ ಇರುತ್ತೆ ದಟ್ ಯು ಆರ್ ಗೋಯಿಂಗ್ ಟು ವಿನ್ ದಿ ಕಾಂಪಿಟೇಟಿವ್ ವರ್ಲ್ಡ್ ಅಂತ ಕರಿತೀವಿ. 6, 10, 11 ಭುಕ್ತಿ ಅಂತರ್ಭುಕ್ತಿಲಿ ಬಂದಾಗ ಗೆಲ್ತೀವಿ. IAS ಅದು ಏನಿದೆಯೋ ಅದು ಆಗ್ತೀವಿ. ಅದು 3 ಲೆವೆಲಲ್ಲಿ ಬರಬೇಕು. ಪ್ರಿಲಿಮ್ಸ್ ಇರುತ್ತೆ, ಮೇನ್ಸ್ ಇರುತ್ತೆ, ಆಮೇಲೆ ಇಂಟರ್ವ್ಯೂ ಇರುತ್ತೆ. 3 ಲೆವೆಲಲ್ಲೂ ವಿನ್ ಆಗಬೇಕು. 3 ಲೆವೆಲಲ್ಲೂ ವಿನ್ ಆಗಬೇಕು ಅಂದರೆ ದಶಾಭುಕ್ತಿ ಅಂತರ್ಭುಕ್ತಿ ಅಂತ ನಾವೇನು ಕರಿತೀವಿ, ಆ ಡೈನಮಿಕ್ ಪ್ರಿನ್ಸಿಪಲ್ ಅಂತ ಏನು ಕರಿತೀವಿ, ಅದು ರನ್ನಿಂಗಲ್ಲಿ ಇರಬೇಕು ಯಾವಾಗಲೂ. ಇಫ್ ದಿ ದಶಾಭುಕ್ತಿ ಅಂತರ್ಭುಕ್ತಿ ಈಸ್ ರನ್ನಿಂಗ್ ಆಫ್ 6, 10, 11, ಅವ್ರಿಗೆ ಫಸ್ಟಲ್ಲೂ ವಿನ್ ಆಗ್ತಾರೆ, ಸೆಕೆಂಡಲ್ಲೂ ವಿನ್ ಆಗ್ತಾರೆ, ಥರ್ಡಲ್ಲೂ ವಿನ್ ಆಗ್ತಾರೆ. ಕೆಲವೊಂದು ಸತಿ ಫಸ್ಟ್ ಟೈಮ್ ಬರೀಬೇಕಾದ್ರೆ ಆ ಕಾಂಬಿನೇಷನ್ ಬಂದಿರಲ್ಲ ಅವರ ಜಾತಕದಲ್ಲಿ. ಸೆಕೆಂಡ್ ಟೈಮು ಅಥವಾ ಥರ್ಡ್ ಟೈಮ್ ಬಂದಾಗ ಅಲ್ಲಿ ವಿನ್ ಆಗ್ತಾರೆ. ಹಾಗೆ ಆ ವಿನ್ನಿಂಗ್ ಕಾಂಬಿನೇಷನ್ ಬರ್ತಕ್ಕಂಥದ್ದು ಆಲ್ರೆಡಿ ಅಲ್ಲಿ ಯೋಗ ತೋರಿಸುತ್ತೆ ಮತ್ತು ಯೋಗ್ಯತೆ ತೋರಿಸುತ್ತೆ. ಸೊ ಜಾತಕ ಮತ್ತು ಜ್ಯೋತಿಷ್ಯ ಅಂತಂದರೆ ಎರಡೇ ವಿಚಾರ. ನಿಮ್ಮ ಶ್ರಮ ನೀವು ಹಾಕಲೇಬೇಕು. ಅದನ್ನೇ ಕೃಷ್ಣ ಪರಮಾತ್ಮ ಫಲಾಫಲಗಳನ್ನು ನನಗೆ ಬಿಡುವಂತಿದ್ದಾಗ ಆ ಫಲಾಫಲಗಳನ್ನ ನೋಡ್ತಕ್ಕಂಥ ಒಂದು ವಿಂಡೋ, ಒಂದು ಕಿಟಕಿ ಜ್ಯೋತಿಷ್ಯ.